ಆತ್ಮೀಯ ಸ್ನೇಹಿತರೆ, ಇಂದು ನಾವು ರಾಸಾಯನಿಕ ಕ್ರಿಯೆ ಮತ್ತು ಸಮೀಕರಣಗಳ ಬಗ್ಗೆ ಪಾಠವನ್ನು ಚರ್ಚಿಸೋಣ. ಮೊದಲನೇದಾಗಿ ನಾವು ದಿನನಿತ್ಯ ಜೀವನದಲ್ಲಿ ನೋಡ್ತಾನೆ ಇರ್ತೀವಿ. ಕಬ್ಬಿನ ತುಕ್ಕು ಹಿಡಿಯುವುದು, ದೋಸೆ ಹಿಟ್ಟು ನೆನೆಸಿಟ್ಟಿದ್ದಾಗ ಉಪ್ಪುವುದು, ಮತ್ತು ಮೆಗ್ನೀಷಿಯಂ ತಂತಿಯನ್ನು ಗಾಳಿಯಲ್ಲಿ ಉಸಿದಾಗ ಅದು ಪ್ರಕಾಶವಾಗಿ ಉರಿಯುವುದು. ಇದಕ್ಕೆಲ್ಲ ಕಾರಣ ರಾಸಾಯನಿಕ ಕ್ರಿಯೆ. ಅದನ್ನೇ ರಾಸಾಯನಿಕ ಬದಲಾವಣೆ ಅಂತ ಕರೀತಾರೆ. ರಾಸಾಯನಿಕ ಕ್ರಿಯೆ ಎಂದರೆ ಎರಡು ಧಾತುಗಳು ಪರಸ್ಪರ ವರ್ತಿಸಿ ಒಂದು ಹೊಸ ವಸ್ತು ಉಂಟಾಗುವುದಕ್ಕೆ ರಾಸಾಯನಿಕ ಕ್ರಿಯೆ ಎನ್ನುತ್ತಾರೆ. ಅಥವಾ ಎರಡು ಪರಮಾಣುಗಳು ನಡುವೆ ವೇಲೆನ್ಸ್ ಎಲೆಕ್ಟ್ರಾನ್ಗಳ ಹಂಚಿಕೆಯಲ್ಲಾಗುವ ಬದಲಾವಣೆಯನ್ನು ರಾಸಾಯನಿಕ ಕ್ರಿಯೆಗಳು ಎನ್ನುತ್ತೇವೆ. ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಮಗೆ ತಿಳಿಯಲು ಅಂಶಗಳು. ಮೊದಲನೇದಾಗಿ ಸ್ಥಿತಿ ಬದಲಾವಣೆ. ಎರಡನೇದು ಬಣ್ಣದ ಬದಲಾವಣೆ. ತಾಪದಲ್ಲಿ ಬದಲಾವಣೆ. ನಾಲ್ಕನೇದು ಅನಿಲದ ಬಿಡುಗಡೆ. ಈ ಅಂಶಗಳು ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಲು ಸಹಾಯವಾಗುತ್ತದೆ. ಮತ್ತು ರಾಸಾಯನಿಕ ಕ್ರಿಯೆ ಅಂದರೆ ಗೊತ್ತಾಯಿತು. ಇಲ್ಲಿ ರಾಸಾಯನಿಕ ಸಮೀಕರಣಗಳು ಅಂತಲೂ ಇದೆ. ರಾಸಾಯನಿಕ ಸಮೀಕರಣ ಅಂದರೆ ಸೂತ್ರ. ಈಗ ರಾಸಾಯನಿಕ ಬದಲಾವಣೆಯನ್ನು ಸೂತ್ರದ ರೂಪದಲ್ಲಿ ಅಥವಾ ಸಮೀಕರಣದ ರೂಪದಲ್ಲಿ ನಿರೂಪಿಸುವುದಕ್ಕೆ ರಾಸಾಯನಿಕ ಸಮೀಕರಣ ಎನ್ನುತ್ತಾರೆ. ಉದಾಹರಣೆಗೆ ಮೆಗ್ನೀಷಿಯಂ ಲೆಸ್ ಆಕ್ಸೈಡ್ ವರ್ತಿಸಿ ಮೆಗ್ನೀಷಿಯಂ ಆಕ್ಸೈಡ್ ಆಗುತ್ತದೆ. ಇದು ರಾಸಾಯನಿಕ ಕ್ರಿಯೆ ಹೌದು, ಆದರೆ ಸಮೀಕರಣದ ರೂಪದಲ್ಲಿಲ್ಲ. ಸಮೀಕರಣ ರೂಪದಲ್ಲಿ ಬರೀಬೇಕಾದ್ರೆ Mg + O2 Mgo. ಇದು ರಾಸಾಯನಿಕ ಸಮೀಕರಣ ಹೌದು, ಆದರೆ ಸರಿದೂಗಿಸಬೇಕು ಅಂದರೆ ನಾವು 9ನೇ ತರಗತಿಯಲ್ಲಿ ಕಲಿತಿದ್ದು ರಾಶಿ ಸಂರಕ್ಷಣಾ ನಿಯಮದ ಪ್ರಕಾರ ಅಂತ. ಅದೇನು ಹೇಳುತ್ತೆ ಅಂದರೆ ರಾಶಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶಪಡಿಸಲು ಸಾಧ್ಯವಿಲ್ಲ. ಅದಕ್ಕೆ ಇದು ಸಮೀಕರಣವನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಹಾಗೂ ನಾಶಪಡಿಸಲು ಸಾಧ್ಯವಿಲ್ಲ. ಈ ಕಡೆ ಇರುವುದನ್ನು ಪ್ರತಿವರ್ತಕಗಳು ಎನ್ನುತ್ತೇವೆ. ಪ್ರತಿವರ್ತಕಗಳು ಎಂದರೆ ರಾಸಾಯನಿಕ ಕ್ರಿಯೆ ನಡೆಯುವುದಕ್ಕಿಂತ ಮುಂಚೆ ಇರುವುದನ್ನು ಪ್ರತಿವರ್ತಕ ಕ್ರಿಯೆ ಎನ್ನುತ್ತಾರೆ. ರಾಸಾಯನಿಕ
ಅನಿಲ ಜಿ. ಘನ ಎಸ್. ದ್ರವ ಎನ್. ಜಲೀಯ ದ್ರಾವಣ AQ. ಅನಿಲದ ಬಿಡುಗಡೆ ಮೇಲ್ಮುಖದ ಮಾರ್ಗ. ಇವುಗಳು ರಾಸಾಯನಿಕ ಕ್ರಿಯೆಗಳ ಸೂಚಿಸುವ ಸಂಕೇತಗಳು. ಹೇಗೆ ಬರೀತಾರೆ ಅಂದರೆ, ಉದಾಹರಣೆಗೆ Zn S plus Cl2 G Zn Cl2. ಈ ರೀತಿಯಲ್ಲಿ ರಾಸಾಯನಿಕವನ್ನು ಸೂಚಿಸಲು ಬಳಸುವ ಸಂಕೇತಗಳು. ರಾಸಾಯನಿಕ ಕ್ರಿಯೆ ಅಂದ್ರೆ ಏನು ಅಂತ ಗೊತ್ತಾಯ್ತು, ರಾಸಾಯನಿಕ ಸಮೀಕರಣ ಅಂದ್ರೆ ಏನು ಅಂತ ಗೊತ್ತಾಯ್ತು. ಹಾಗಾದ್ರೆ ರಾಸಾಯನಿಕ ವಿಧಗಳು ಯಾವುವು? ಯಾರಾದ್ರೂ ಹೇಳ್ತೀರಾ? ಎಷ್ಟು ಅಂತ ಹೇಳ್ತೀವಿ? ರಾಸಾಯನಿಕ ಸಂಯೋಗ, ರಾಸಾಯನಿಕ ವಿಭಜನೆ, ರಾಸಾಯನಿಕ ಸ್ಥಾನಪಲ್ಲಟ, ರಾಸಾಯನಿಕ ವಿಸ್ತರಣೆ. ಮೊದಲನೇದಾಗಿ ರಾಸಾಯನಿಕ ಸಂಯೋಗ. ಮೊದಲು ಇದರ ಬಗ್ಗೆ ಚರ್ಚಿಸೋಣ. ಸಂಯೋಗ ಅಂದ್ರೆ ಕೂಡುವುದು. ಇದರ ಅರ್ಥ ಕನಿಷ್ಠ 2 ವಸ್ತುಗಳು ಇರಬೇಕು. ಉದಾಹರಣೆ ಆದ್ಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. MgO 2Mg plus O2 equals to 2MgO. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ರಾಸಾಯನಿಕವಾಗಿ ಸಂಯೋಗ ಹೊಂದಿ ಒಂದೇ ಒಂದು ಉತ್ಪನ್ನಗಳನ್ನು ಉಂಟು ಮಾಡಿದರೆ ಅದನ್ನು ಸಂಯೋಗ ಕ್ರಿಯೆ ಎನ್ನುತ್ತಾರೆ. ಇನ್ನೊಂದು ಉದಾಹರಣೆ, ನೆಕ್ಸ್ಟ್ ರಾಸಾಯನಿಕ ವಿಭಜನೆ. ವಿಭಜನೆ ಅಂದ್ರೆ ಒಡೆಯುವುದು. ರಾಸಾಯನಿಕ ವಿಭಜನೆ ಕ್ರಿಯೆ ಎಂದರೆ ಒಂದೇ ಒಂದು ಪ್ರತಿವರ್ತಕಗಳು ರಾಸಾಯನಿಕವಾಗಿ ವಿಭಜನೆಗೊಂಡು 2 ಅಥವಾ ಎರಡಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನು ಉಂಟು ಮಾಡಿದರೆ ಅದನ್ನು ರಾಸಾಯನಿಕ ವಿಭಜನೆ ಕ್ರಿಯೆ ಎನ್ನುತ್ತಾರೆ. ಮೂರನೇದು ಸ್ಥಾನಪಲ್ಲಟ, ರಾಸಾಯನಿಕ ಸ್ಥಾನಪಲ್ಲಟ.
ಉಳ್ಳವರು. ಇವರಿಬ್ಬರು ಹೆಚ್ಚು ಕ್ರಿಯಾಶೀಲತೆ ಉಳ್ಳವರ ಮಧ್ಯೆ ಕಡಿಮೆ ಶೀಲತೆ ಉಳ್ಳವರು ಬಂದ್ರೆ ಅದು ಸ್ಥಾನವನ್ನು ಪಲ್ಲಟಗೊಳಿಸಿದರೆ ಎಂದರ್ಥ. ಅಂದ್ರೆ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಸಂಯುಕ್ತ ವಸ್ತುವಿನ ಒಂದು ಧಾತುವಿನ ಸ್ಥಾನವನ್ನು ಬೇರೊಂದು ಧಾತು ಪಲ್ಲಟಗೊಳಿಸಿದರೆ ಅದನ್ನು ರಾಸಾಯನಿಕ ಸ್ಥಾನ ಪಲ್ಲಟ ಎನ್ನುತ್ತಾರೆ. ಉದಾಹರಣೆಗೆ Fe ಇದು ಸ್ಥಾನವನ್ನು ಪಲ್ಲಟಗೊಳಿಸಿದೆ. ನಾನು ಹಾಗೆ ಹೇಳಿದೆ, ಹೆಚ್ಚು ಕ್ರಿಯಾಶೀಲತೆ ಅಂದ್ರೆ ಏರಿಕೆ ಕ್ರಮದಲ್ಲಿ ಬರೆಯೋದಾದ್ರೆ, ಧಾತುಗಳನ್ನ ಏರಿಕೆ ಕ್ರಮದಲ್ಲಿ ಬರೆಯೋದಾದ್ರೆ ಕ್ರಿಯಾಶೀಲತೆಯನ್ನು ಇದೇನಪ್ಪ ನೆನಪಿಟ್ಕೊಳ್ಳೋದು ಹೆಚ್ಚು ಕ್ರಿಯಾಶೀಲತೆ ಅಂತ ಅಂದ್ರೆ ಕೆ ಅಂದ್ರೆ ಕ, ಎನ್ ಅಂದ್ರೆ ನ, ಸಿ ಅಂದ್ರೆ ಕ, ಎಂ ಜಿ ಅಂದ್ರೆ ಎಂ, ಜಿ ಅಂದ್ರೆ ಮ, ಗ, ಎ ಎನ್ ಅಂದ್ರೆ ಅ, ಲ, ಝೆಡ್ ಎನ್, ಜ ಎಲ್, ಎಫ್ ಇ ಕಬ್ಬಿಣದ ಕ, ಕನಕ, ಮಗ, ಅಂತ, ಜನಕ. ಈ ರೀತಿಯಲ್ಲಿ ಕೂಡ ನೆನಪಿಟ್ಕೋಬಹುದು ನಾವು. ಹೆಚ್ಚು ಕ್ರಿಯಾಶೀಲತೆ ಉಳ್ಳದನ್ನ ಏರಿಕೆ ಕ್ರಮದಲ್ಲಿ ಕೂಡ ನೆನಪಿಟ್ಕೋಬಹುದು ಈ ತರ. ನೆಕ್ಸ್ಟ್ ದ್ವಿ ಸ್ಥಾನ ಪಲ್ಲಟ ಕ್ರಿಯೆ. ಯಾರು ಹೇಳ್ತಾರೆ ದ್ವಿ ಸ್ಥಾನ ಪಲ್ಲಟ ಕ್ರಿಯೆ ಅಂದ್ರೆ? ತನುಶ್ರೀ, ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಪರಿವರ್ತಕಗಳು ತಮ್ಮ ಮೂಲ ಧಾತುವನ್ನು ಪರಸ್ಪರ ವಿನಿಮಯ ಮಾಡಿಸುವುದು ಅದನ್ನು ಉದಾಹರಣೆಗೆ Na2 SO4 ಪ್ಲಸ್ BaCl2